ನಗರವಿನ್ನು ಮಂಜಿನ ಹೊದಿಕೆಯೊಳಗೆ ಸುಖವಾಗಿ ಮಲಗಿತ್ತು. ಮುಂಜಾವಿನ ನಡುಗುವ ಚಳಿಯಲ್ಲಿ ಬೀದಿ ದೀಪದ ಮಸುಕಾದ ಬೆಳಕಿನಲ್ಲಿ ಕೇಳಿಸುತ್ತಿದ್ದದ್ದು ಕೇವಲ ಮಲ್ಲಮ್ಮನ ಪೊರಕೆಯ ಶಬ್ದ ಮಾತ್ರ. ಚರ್ಮವನ್ನ ಕೊರೆಯುವ ಗಾಳಿ ಬೀಸುತ್ತಿದ್ರೂ ಮಲ್ಲಮ್ಮನ ಕೈಗಳು ಮಾತ್ರ ದಣಿವಿಲ್ಲದೆ ರಸ್ತೆಯ ಧೂಳನ್ನ ಕುಡಿಸುತ್ತಿದ್ದವು. ಒಮ್ಮೆ ಕಸದ ರಾಶಿಯ ನಡುವೆ ಅರ್ಧ ಹರಿದು ಮಣ್ಣಾಗಿದ್ದ ಹಳೆಯ ಪುಸ್ತಕವೊಂದು ಅವರ ಕಣ್ಣಿಗೆ ಬಿತ್ತು. ಅದನ್ನ ಕಂಡಾಗ ಅವರ ಕಣ್ಣುಗಳಲ್ಲಿ ಮಿಂಚಿದ ಹೊಳಪು ಕೋಟಿ ರೂಪಾಯಿ ಸಿಕ್ಕವನಿಗೂ ಸಿಗಲಾರದು. ಜಿನುಗುತ್ತಿದ್ದ ಬೆವರಿನ ನಡುವೆ ಮಲ್ಲಮ್ಮ ತನ್ನ ಸೀರೆಯ ಸೆರಗಿನಿಂದ ಆ ಪುಸ್ತಕದ ಮೇಲಿದ್ದ ಧೂಳನ್ನ ಪ್ರೀತಿಯಿಂದ ಹೊರೆಸಿದಳು. ಅದು ಕೇವಲ ಪುಸ್ತಕವಾಗಿರಲಿಲ್ಲ, ಅವರ ಮಗನ ಕನಸಿನ ಮೊದಲ ಮೆಟ್ಟಿಲಾಗಿತ್ತು. ದಾರಿಯಲ್ಲಿ ಹೋಗುವವರು ಮೂಗು ಮುಚ್ಚಿಕೊಂಡು ಛೆ, ಈ ಕಸದವರು ರಸ್ತೆ ಪೂರ್ತಿ ಧೂಳು ಮಾಡುತ್ತಾರೆ ಎಂದು ಗೊಣಗುತ್ತಾ ಹೋದಾಗ ಮಲ್ಲಮ್ಮ ನೋವಿನಲ್ಲೂ ಮಂದಹಾಸ ಬೀರುತ್ತಿದ್ದಳು. ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಿದ್ದಳು, ನಾನು ಕಸದವಳಲ್ಲಪ್ಪ, ಈ ನಗರದ ಮಲಿನವನ್ನ ತೊಳೆದು ನಾಳಿನ ಸುಂದರ ಮುಂಜಾವಿಗೆ ಹಾದಿ ಮಾಡಿಕೊಡುವವಳು ಎಂದು. ಅವರ ಪ್ರತಿಯೊಂದು ಬೆವರಿನ ಹನಿಯಲ್ಲೂ ಮಗನನ್ನ ವೈದ್ಯನನ್ನಾಗಿ ನೋಡಬೇಕೆಂಬ ಕನಸಿತ್ತು. ವರ್ಷಗಳು ಹುರುಳಿದವು. ಅದೇ ರಸ್ತೆ, ಅದೇ ಮುಂಜಾವಿನ ಮಂಕು ಬೆಳಕು. ಮಲ್ಲಮ್ಮನ ಕೈಯಲ್ಲಿ ಈಗಲೂ ಅದೇ ಪೊರಕೆ, ಆದ್ರೆ ದೇಹ ತುಸುಬಾಗಿದೆ. ಅಂದು ಇದ್ದಕ್ಕಿದ್ದಂತೆ ಒಂದು ಬೆಳ್ಳನೆಯ ಕಾರು ಅವರ ಹತ್ತಿರ ಬಂದು ನಿಂತಿತ್ತು. ಕಾರಿನಿಂದ ಇಳಿದ ಆ ಯುವ ವೈದ್ಯರನ್ನ ಕಂಡು ಇಡೀ ರಸ್ತೆಯ ಜನ ಬೆರಗಾಗಿ ಹೋಗಿದ್ರು. ಮಲ್ಲಮ್ಮನ ಸುಕ್ಕುಗಟ್ಟಿದ ಕೈಗಳು ಮಗನ ಮುಖವನ್ನ ಸವರಿದವು. ಅಂದು ಅವರ ಕಣ್ಣಿನಿಂದ ಹರಿದ ಆನಂದ ಬಾಷ್ಪ ಅವರು ಇಷ್ಟು ವರ್ಷ ಸುರಿಸಿದ ಬೆವರಿಗಿಂತಲೂ ಅಮೂಲ್ಯವಾಗಿತ್ತು. ತಾಯಿಯ ತ್ಯಾಗ ಮತ್ತು ಪ್ರಾಮಾಣಿಕ ಕಾಯಕದ ಮುಂದೆ ವಿಧಿಯು ಸೋತು ನಿಂತಿತ್ತು. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಮಿಸ್ಟರ್ ನಾಕ್ಸ್ ಕತೆ ಜರ್ನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.